ನಮ್ಮ ಶಾಲೆ ಸೋರ್ತಿದ್ದಾರೆ, ಮಳೆ ಬರೋದ್ರಿಂದ ರೀ ಹೊರಗೆ ಕೊಡ್ತೀವ್ರಿ. ಹೊರಗೂ ಮಳೆ ಬಂದ್ರೆ ನಾವು ದೇವಸ್ಥಾನದಲ್ಲಿ ಕೊಡ್ತೀವ್ರಿ. ನಮ್ಮ ಮೊಮ್ಮಕ್ಕಳು ಇಲ್ಲೇ ಓದ್ಸಕತ್ತೀವ್ರಿ. ಈ ಸಾಲಿ ಕಟ್ಟಲಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕಾಗ್ತದ. ಈ ಸಾಲಿ ಕಟ್ಟಿಸಿ ಊರಾಗ ಮಕ್ಕಳು 4 ಮಂದಿ ಬಡ ಮಕ್ಕಳು ಓದಂಗ ಮಾಡಿಕೊಡ್ರಿ ಅಂತ ಬೇಡಿಕೆ ಅಷ್ಟೇ ಸರ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಒಂದು ಶಾಲೆ ಇದೆ. ಈ ಶಾಲೆ ವೆಂಕಟಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಯಾವಾಗ ಬೀಳುತ್ತದೋ ಎಂಬ ಆತಂಕದಲ್ಲಿ ಮಕ್ಕಳು ಹಾಗೂ ಪೋಷಕರು ದಿನದೂಡುತ್ತಾ ಭಯದಿಂದಲೇ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದಾರೆ. ಈ ಶಾಲೆಯ ದುಸ್ಥಿತಿಯನ್ನು ಒಮ್ಮೆ ನೀವೇ ನೋಡಿ. 1956ರಲ್ಲಿ ಪ್ರಾರಂಭವಾದ ಈ ಶಾಲೆಗೆ 69 ವರ್ಷ. ಇಷ್ಟು ವರ್ಷ ಆದರೂ ಈ ಶಾಲೆ ಒಮ್ಮೆಯೂ ದುರಸ್ತಿಯನ್ನ ಕಂಡಿಲ್ಲ. ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಕ್ಕಳು ಓದ್ತಿದ್ದಾರೆ. ಇಷ್ಟು ಮಕ್ಕಳಿಗೆ ಇರುವುದು ಕೇವಲ 2 ಕೊಠಡಿಗಳು. ಆ 2 ಕೊಠಡಿಗಳು ಕೂಡ ಶಿಥಿಲಾವಸ್ಥೆಯಿಂದ ಕೂಡಿದ್ದು ಬೀಳುವ ಹಂತಕ್ಕೆ ತಲುಪಿವೆ. ಶಾಲೆಯಲ್ಲಿ 2 ಖಾಯಂ ಶಿಕ್ಷಕರು ಮತ್ತು ಒಬ್ಬ ಅತಿಥಿ ಶಿಕ್ಷಕರು ಇದ್ದಾರೆ. ಆದ್ರೆ ಕಲಿಕೆಗೆ ಸಾಕಾಗುವಷ್ಟು ಸ್ಥಳಾವಕಾಶವಿಲ್ಲದೆ ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗುತ್ತಿದ್ದಾರೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರ ಅಭಿಪ್ರಾಯವೇನೆಂದು ಕೇಳೋಣ ಬನ್ನಿ. ಶಾಲೆಯಲ್ಲಿ ಏನ್ರಿ ಮಳೆ ಬಂದು ಎಲ್ಲ ಬೀಳಕೈತದ. ಮಕ್ಕಳು ಓದಕ್ ಕುಂದ್ರಕ್ಕಾಗವಲ್ದು. ಬಸವಣ್ಣದೇವ್ರ ಗುಡಿಯಾಗ ಹೋಗಿ ಓದ್ಸಕೈತಾರ. ಈಗ ಹೊಸ ಶಾಲೆ ಆಗ್ಬೇಕಂತ ಬೇಡ್ಕೊಂತೀವಿ ಅಷ್ಟೇ. ಮತ್ತೇನು ಇಲ್ಲಿ ನಮ್ಮ ಮೊಮ್ಮಕ್ಕಳು ಇಲ್ಲೇ ಓದ್ಸಕತ್ತೀವ್ರಿ. ಈ ಶಾಲೆ ಕಟ್ಟಲಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕಾಗ್ತದ. ಈ ಶಾಲೆ ಕಟ್ಟಿಸಿ ಊರಾಗ ಮಕ್ಕಳು 4 ಮಂದಿ ಬಡ ಮಕ್ಕಳು ಓದಂಗ ಮಾಡಿಕೊಡ್ರಿ ಅಂತ ಬೇಡ್ಕೊಂತೀವಿ ಅಷ್ಟೇ ಸರ್. ಈಗ 7-8 ವರ್ಷ ಆಯ್ತು ಅವು ಪೋಟಿ ಕೊಟ್ಟಿಗೆ ಕಂಬ ಬೀಳಕ್ಕಾಗಿತ್ತು. ಪೋಟಿ ಕೊಟ್ಟಿವಿ. ಈಗ ಎಲ್ಲರೂ ಕೂಡಿ ಈಗ ಅದು ಎಷ್ಟು ವರ್ಷ ಆಯ್ತು ಅಂತೀವಿ, ಮಾಡಿಕೊಡವಲ್ಲ ಒಬ್ಬರನ. ಇದು ಬಂದ ಮ್ಯಾಕನ ಮಾಡಿಕೊಟ್ಟೋದು ಬೇಡ್ಕೊಂತೀವಿ, ಮಾಡಿಕೊಡ್ಬೇಕು. ನಮ್ಮ ಶಾಲೆ ಸೋರ್ತಿದ್ದಾರೆ, ಮಳೆ ಬರೋದ್ರಿಂದ ರೀ ಹೊರಗೆ ಕೊಡ್ತೀವ್ರಿ. ಹೊರಗೂ ಮಳೆ ಬಂದರೆ ನಾವು ದೇವಸ್ಥಾನದಲ್ಲಿ ಕೊಡ್ತೀವ್ರಿ. ಅದರಿಂದ ಅಡುಗೆ ರೂಮ್ ಸೋರ್ತಿದ್ದಾರೆ, ಊಟಕ್ಕೂ ಕೂಡೋಕ್ಕೂ ಜಾಗ ಇಲ್ಲ ರೀ, ಅಡುಗೆ ಮಾಡೋಕ್ಕೂ ಜಾಗ ಇಲ್ಲ ರೀ. ಬಾತ್ರೂಮ್ ರೀ ಅದು ರೀ ಎಲ್ಲ ಅದು ಬೀಳ್ದದ್ರಿ. ಅದಕ್ಕೆ ರೀ ನಮಗೆ ಹೊಸ ಶಾಲೆಯನ್ನು ಕಟ್ಟಿ ಕೊಡಬೇಕ್ರಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಮ್ಮ ಶಾಲೆಯಲ್ಲಿ ರೀ ಕೂಡಕ್ಕೆ ಜಾಗ ಇಲ್ಲ ರೀ. ಹೊರಗೆ ಮಳೆ ಬಂತಂದ್ರೆ ರೀ ಹೊರಗೆ ಕೊಡ್ತೀವಿ ರೀ. ಅಡಿಗೆ ಮಾಡಕ್ಕೆ ರೀ ಜಾಗ ಇಲ್ಲ ರೀ. ಸಣ್ಣದಾಯ್ತು ರೀ ರೂಮ್ ರೀ. ಏಕೆ ಮಾಡಕ್ರಿಂದ ಇಲ್ಲ ರೀ. ಮಳೆ ಬಂತಂದ್ರೆ ರೀ ಬಸವಣ್ಣ ಗುಡಿ ಅಂತ ಆಯ್ತು ರೀ, ಅಲ್ಲಿ ಹೋಗ್ರಿ ನಮ್ಮ ಶಿಕ್ಷಕರು ರೀ ಅಲ್ಲಿ ಪಾಠ ಮಾಡ್ತಾರೆ ರೀ. ನಾವು ರೀ 5ನೇ ತರಗತಿ ತನಕ ಓದ್ತೀವಿ ರೀ ಎಲ್ಲರೂ ರೀ. ನಾವು ರೀ ಹೊಸ ಶಾಲೆ ಆಗ್ಬೇಕಂತ ಬಯಸ್ತೀನಿ ರೀ. ಶೌಚಾಲಯ ಸಮಸ್ಯೆ ಆದ್ರಿ ನಾವೆಲ್ಲ ಹೊರಗೆ ಹೋಗ್ಬೇಕಾಗ್ತೈತ್ರಿ. ಮಳೆ ಬಂದಾಗೊಮ್ಮೆ ಶಾಲೆ ಸೋರ್ತೈತ್ರಿ. ಹೊರಗೆ ಕೊಡ್ತೀವ್ರಿ. ಮಳೆ ಬಂದಾಗ ರೀ ಊಟಕ್ಕೂ ಹೊರಗೆ ಕೊಡ್ತೀವ್ರಿ. ಮತ್ತು ಬಸವನ ಗುಡಿಗೆ ಹೋಗ್ತೀವ್ರಿ. ಅಲ್ಲಿ ಕುಂತು ಪಾಠ ಮಾಡ್ತಾರ್ರಿ ಶಿಕ್ಷಕರು ಸರ್ ರೀ. ಎಷ್ಟು ವರ್ಷದಿಂದ ಸೋರ್ಲತ್ತದಮ್ಮ? ಒಂದು 5-6 ವರ್ಷ ರೀ. 5 ವರ್ಷದಿಂದ ಶಾಲೆ ಸೋರ್ತ. ಹ್ಞೂ ರೀ. ಶೌಚಾಲಯ ಸಮಸ್ಯೆ. ನನ್ನ ಹೆಸರು ಶಿವರಾಜ್ ಅಂತ. ನಾನು ಈ ಶಾಲೆಗೆ ಬಂದು 3 ವರ್ಷ 6 ತಿಂಗಳಾಗ್ತು. ಆವಾಗಲಿಂದನೂ ಇಲ್ಲಿ ತುಂಬ ಸೋರ್ತಾ ಇದೆ. ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಆವಾಗವಾಗ ಮನವಿ ಮಾಡ್ತಿದ್ವಿ. ಇವಾಗ 2 ರೂಮ್ ಶಾಂಕ್ಷನ್ ಆಗಿದೆ. ಮತ್ತು PWDಯಿಂದ ಡೆಮಾಲಿಷ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತಗಟ್ಟೆ ಇರೋದ್ರಿಂದ DC ಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಹೊಡೆದು ಹೊಸ ಕಟ್ಟಡ ಕಟ್ಟೋಕ್ಕೆ ಇದು 1956ನೇ ಇಸ್ವಿಲಿ ನಿರ್ಮಾಣ ಆಗಿದೆ. ಆಗಲಿಂದ ಹಳೆ ಕಟ್ಟಡದಲ್ಲಿ ನಡೀತಿದೆ ಮೇಡಮ್. ಈಗ ಸದ್ಯದಲ್ಲೇ 2 ರೂಮ್ ಆಗ್ತವೆ. ನಮಗೆ 4 ರೂಮ್ ಬೇಕು. 2 ರೂಮು ಶಾಂಕ್ಷನ್ ಆಗಿದೆ. 4 ರೂಮ್ ಶಾಂಕ್ಷನ್ ಆಗಬೇಕು ಅಂತ ಒತ್ತಡ ಆಗ್ತಾಯಿದ್ವಿ. 1ರಿಂದ 5ನೇ ತರಗತಿವರೆಗಿದೆ. 80 ಮಕ್ಕಳಿದ್ದಾವೆ. ಮತ್ತು ಶೌಚಾಲಯನೂ ತುಂಬ ಶಿಥಿಲವಾಗಿದೆ. ಅಡುಗೆ ಮನೆಯೂ ಅದೇ ರೀತಿಯಾಗಿದೆ. ಆದಷ್ಟು ಬೇಗ ಅಡುಗೆ ಮನೆ, ಶೌಚಾಲಯ ಮತ್ತು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ. ಈಗ ಸದ್ಯಕ್ಕೆ ಅಲ್ಲಿ ಬಸವನಗುಡಿ ದೇವಸ್ಥಾನದ ಹತ್ರ ಮಾಡ್ತಾಯಿದ್ವಿ ಮೇಡಮ್. ಹಂಗಾಗಿ ಸ್ವಲ್ಪ ಅಲ್ಲಿ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಆದಷ್ಟು ಬೇಗ ನಮಗೆ ಕಟ್ಟಡ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಮನವಿ ಕೊಟ್ಟು ಈಗ ಒಂದು 15 ದಿವಸದಿಂದ ಎಲ್ಲ ಪ್ರೋಸೆಸ್ ನಡೀತಿದೆ ಮೇಡಮ್. ಅದೇ ಈಗ PWDಯಿಂದ ಡೆಮಾಲಿಷ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ. ನಮ್ಮ BO ಸಾಹೇಬರು ಎಲ್ಲ ಪರ್ಮಿಷನ್ಗೆ ಸಹಕಾರ ನೀಡಿದ್ದಾರೆ. ಈಗ DC ಸಾಹೇಬರಿಂದ ಮತಗಟ್ಟೆ ಹೊಡೆಯೋಕ್ಕೊಂದು ಅನುಮತಿ ಸಿಕ್ಕಿದ ನಂತರ ಹೊಡೆದು 2 ರೂಮ್ ಮಾಡಿಕೊಡೋಕ್ಕೆ ವ್ಯವಸ್ಥೆ ಆಗಿದೆ ಮೇಡಮ್. ಒಂದು 4 ರೂಮ್ ಬೇಕು. ಸದ್ಯಕ್ಕೆ ಇವಾಗ 2 ರೂಮ್ ಕೊಡ್ತೀವಿ. ಮುಂದಿನ ವರ್ಷ 2 ರೂಮ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಶೌಚಾಲಯ ಒಂದು ಆಗಬೇಕು, ಅಡುಗೆ ಮನೆ ಒಂದು ಆಗಬೇಕು,
ಅದು ಇಷ್ಟಾದರೆ ನಾವು ಉತ್ತಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಕ್ಷರ ಆವಿಷ್ಕಾರ ಯೋಜನೆಯಡಿಯಲ್ಲಿ ಶಾಲೆ ಕಟ್ಟಡ ಸ್ಯಾಂಕ್ಷನ್ ಮಾಡಲಾಗುವುದು. ಶಾಲೆಯ ಇನ್ನಿತರ ಸಮಸ್ಯೆಗಳ ಕುರಿತು ಶಿಕ್ಷಕರನ್ನ ಕರೆಸಿಕೊಂಡು ಮಾಹಿತಿ ಪಡೆದುಕೊಂಡು ಸಮಸ್ಯೆ ಪರಿಹರಿಸುವ ಪ್ರಯತ್ನ ಮಾಡುವೆ ಎಂದು ಸ್ಥಳೀಯ ಎಂಎಲ್ಎ ತಿಳಿಸಿದ್ದಾರೆ. ಡಿ ಒ ಅವ್ರಿಗೆ ಹೇಳಿನಿ, ಈ ಸರಿ ಫಂಡಲ್ಲಿ ಅಕ್ಷರಾವಿಷ್ಕಾರಲ್ಲಿ ಅದೇ ಕೊಠಡಿಗಳು ಹಾಕ್ಸೋಕ್ಕೆ ಹೇಳೀನಿ. ಇಲ್ಲ 4 ಕೊಠಡಿಗಳು ಹಾಕಂತ ಹೇಳಿನಿ. ಇಲ್ಲ ಇವಾಗ ಹಾಕ್ಸ್ತಾ ಇದ್ದಾರೆ, ಅಪ್ರೂವ್ ಆಗಿ ಬಂದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.